ಒಂದ್ಸಾರಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅಚ್ಚರಿಯಾಗಿ ಒಂದು ಮಾಯಾಜಾಲದಂಥ ಶಕ್ತಿಗಳನ್ನು ಹೊಂದಿರುವ ಅದ್ಭುತ ಜೀವಿ ನಿಮ್ಮ ಜೊತೆ ಇರಲು ಬಯಸ್ತದೆ. ಆದರೆ ಅದೇ ಕ್ಷಣದಿಂದ ಅದನ್ನು ತಮ್ಮದಾಗಿಸಿಕೊಳ್ಳಲು ಕೆಲವು ಅಪಾಯಕಾರಿ ಜನರು ನಿಮ್ಮ ಬೆನ್ನತ್ತಿ ಬರುತ್ತಿದ್ದಾರೆ ಅಂದರೆ, ಅಂಥದ್ದೇ ಒಂದು ವಿಚಿತ್ರ ಘಟನೆ ಎಲಿಸಾ ಎಂಬ ಯುವತಿಯ ಜೀವನದಲ್ಲಿ ನಡೆಯುತ್ತದೆ. ಕಥೆಯ ಆರಂಭದಲ್ಲಿ ಎಲಿಸಾ ತನ್ನ ನೆರೆಮನೆಯವನಾದ ಗಿಲ್ಗಾಗಿ ಅಡುಗೆ ಮಾಡುತ್ತಿದ್ದಾಳೆ. ಎಲಿಸಾಗೆ ಮಾತನಾಡಲು ಬಾರದ ಕಾರಣ ಅವಳಿಗೆ ಹೆಚ್ಚು ಸ್ನೇಹಿತರಿಲ್ಲ. ಆದರೆ ಗಿಲ್ ಆಕೆಯ ಜೀವನದ ಅಪರೂಪದ ವ್ಯಕ್ತಿ. ಸೈನ್ ಲ್ಯಾಂಗ್ವೇಜ್ನು ಅರ್ಥ ಮಾಡಿಕೊಳ್ಳುವ, ಆಕೆಯ ಮೌನವನ್ನು ಕೇಳಬಲ್ಲ ಏಕೈಕ ಸ್ನೇಹಿತ. ಗಿಲ್ ಮನೆಯಲ್ಲಿ ಸ್ವಲ್ಪ ಸಮಯ ಕಳೆದ ನಂತರ ಎಲಿಸಾ ಬಸ್ ಹತ್ತಿ ತನ್ನ ಕೆಲಸಕ್ಕೆ ಹೋಗ್ತಾಳೆ. ಲ್ಯಾಬ್ಗೆ ತಲುಪುತ್ತಿದ್ದಂತೆಯೇ ಆಕೆ ತನ್ನ ಅತ್ಯಂತ ಆಪ್ತಸ್ಥ ಸ್ನೇಹಿತೆಯಾದ ಜೆಲ್ಡಾಳನ್ನು ಭೇಟಿಯಾಗುತ್ತಾಳೆ. ಆ ರಾತ್ರಿ ಇಬ್ಬರೂ ಸೇರಿ ಲ್ಯಾಬ್ನ ಎಲ್ಲಾ ಕೊಠಡಿಗಳನ್ನು ಸ್ವಚ್ಛಗೊಳಿಸಲು ಶುರು ಮಾಡ್ತಾರೆ. ಅದೇ ದಿನ ಲ್ಯಾಬ್ನ ಸೆಕ್ಯೂರಿಟಿ ಹೆಡ್ ಆಗಿರುವ ಮಿಸ್ಟರ್ ಫ್ಲೆಮಿಂಗ್ ಸಂಪೂರ್ಣ ತಂಡದ ಮುಂದೆ T4 ವಿಭಾಗಕ್ಕೆ ಹೊಸ ಸ್ಪೆಸಿಮೆನ್ ಬರಲಿದೆ, ಇದು ಈ ಲ್ಯಾಬ್ಗೆ ಬರಲಿರುವ ಅತ್ಯಂತ ಅಮೂಲ್ಯ ವಸ್ತುವಾಗಿದೆ ಎಂದು ಘೋಷಿಸುತ್ತಾರೆ. ಸ್ವಲ್ಪ ಸಮಯದ ಬಳಿಕ ಒಂದು ದೊಡ್ಡ ನೀರಿನ ಸಿಲಿಂಡರನ್ನು ಒಳಗೆ ತರುತ್ತಿರುವುದನ್ನು ನೋಡಿ ಎಲಿಸಾದ ಮನಸ್ಸಿನಲ್ಲಿ ತೀವ್ರ ಕುತೂಹಲ ಮೂಡಿತು. ಒಳಗೆ ಏನಿರಬಹುದು ಎಂದು ಯೋಚಿಸುತ್ತಾ ಆಕೆ ನಿಧಾನವಾಗಿ ಸಿಲಿಂಡರ್ ಬಳಿ ಹೋದಳು. ಆ ಕ್ಷಣವೇ ಸಿಲಿಂಡರ್ ಒಳಗಿದ್ದ ಅಜ್ಞಾತ ಜೀವಿ ಹೊರಬರಲು ಅತ್ತಿಂದಿತ್ತ ಓಡಲು ಪ್ರಾರಂಭಿಸುತ್ತದೆ. ತಕ್ಷಣವೇ ಅವರು ಸಿಲಿಂಡರನ್ನು ಕಂಪ್ರೆಸರ್ಗೆ ತೆಗೆದುಕೊಂಡು ಹೋಗುತ್ತಾರೆ. ರಾತ್ರಿ ಮುಗಿದು ಬೆಳಗ್ಗೆ ಆಯಿತು. ಎಲಿಸಾ ಮನೆಗೆ ತಲುಪಿದಾಗ ಗಿಲ್ ಹೊರಗೆ ನಿಂತು ಆಕೆಗಾಗಿ ಕಾಯ್ತಿದ್ದ. ಇಬ್ಬರೂ ಸೇರಿ ಹತ್ತಿರದ ಬೇಕರಿಗೆ ಹೋಗಿ ಉಪಾಹಾರ ಮಾಡುವುದೇ ಅವರ ದಿನನಿತ್ಯದ ರೂಢಿ. ಇದು ಎಲಿಸಾಳ ಸರಳ ಜೀವನವಾಗಿತ್ತು. ಒಂದು ದಿನ ಎಲಿಸಾ ಮತ್ತು ಜೆಲ್ಡಾ ಲ್ಯಾಬ್ ಸ್ವಚ್ಛಗೊಳಿಸುತ್ತಿರುವಾಗ ಗುಂಡಿನ ಸದ್ದು ಕೇಳಿಬಂತು. ತಕ್ಷಣವೇ ಸ್ಟ್ರಿಕ್ಲ್ಯಾಂಡ್ ಎಂಬ ವ್ಯಕ್ತಿ ಲ್ಯಾಬ್ನಿಂದ ಹೊರಬಂದ. ಅವನ ಕೈಗಳಿಂದ ರಕ್ತ ಸುರಿಯುತ್ತಿತ್ತು. ಎಲಿಸಾ ಬೆಚ್ಚಿಬಿದ್ದು ಹಿಂದೆ ಸರಿದಳು. ಕ್ಷಣಗಳಲ್ಲಿ ವೈದ್ಯಕೀಯ ತಂಡ ಸಹಾಯಕ್ಕಾಗಿ ಧಾವಿಸಿ ಬರುತ್ತದೆ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರೂ ಕ್ಯಾಂಟೀನ್ನಲ್ಲಿರುವಾಗ ಮಿಸ್ಟರ್ ಫ್ಲೆಮಿಂಗ್ ಅಲ್ಲಿಗೆ ಬಂದು ಎಲಿಸಾ ಮತ್ತು ಜೆಲ್ಡಾಳನ್ನು ಲ್ಯಾಬ್ಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಅವರು ಕಂಡ ದೃಶ್ಯ ಭಯಾನಕವಾಗಿತ್ತು. ನೆಲದ ತುಂಬ ರಕ್ತ ಚೆಲ್ಲಾಡಿತ್ತು. ಅಲ್ಲಿ ಏನಾಗಿತ್ತು ಎಂದು ಇಬ್ಬರಿಗೂ ಅರ್ಥವಾಗಲೇ ಇಲ್ಲ. ಸ್ವಚ್ಛಗೊಳಿಸುತ್ತಿರುವಾಗ ಎಲಿಸಾಗೆ ನೆಲದ ಮೇಲೆ ಒಬ್ಬನ ಕತ್ತರಿಸಿದ ಬೆರಳುಗಳು ಕಂಡುಬಂದವು. ಆಕೆ ಅವುಗಳನ್ನು ಮೌನವಾಗಿ ಎತ್ತಿ ಒಂದು ಕಾಗದದ ಲಕೋಟೆಯಲ್ಲಿ ಇಟ್ಟಳು. ಆಗ ಭಯಭೀತಲಾದ ಜೆಲ್ಡಾ ಸಹಾಯ ಪಡೆಯಲು ಹೊರಗೆ ಹೋದಳು. ಲ್ಯಾಬ್ನಲ್ಲಿ ಒಬ್ಬಳೇ ಉಳಿದ ಎಲಿಸಾ ನಿಧಾನವಾಗಿ ಮತ್ತೆ ಆ ಸಿಲಿಂಡರ್ ಬಳಿ ಹೋಗಿ ಆ ಜೀವಿ ಗಾಯಗೊಂಡಿರುವುದನ್ನು ನೋಡುತ್ತಾಳೆ. ಒಂದೊಂದು ಬೆಳಗ್ಗೆ ಎಲಿಸಾ ಗಿಲ್ ಮನೆಗೆ ಹೋಗಿ ಟಿವಿ ನೋಡ್ತಾ ಉಪಾಹಾರ ಸೇವಿಸಿದ್ಲು. ಕಾಫಿ ಕುಡಿದ ನಂತರ ಗಿಲ್ ತನ್ನ ಹೊಸ ವಿಶೇಷವಾದ ಪೇಂಟಿಂಗ್ ಅನ್ನು ಕೈಯಲ್ಲಿ ಹಿಡಿದು, ಇದು ಮಾರಾಟವಾದರೆ ನಿನಗಾಗಿ ಒಳ್ಳೆಯ ಗಿಫ್ಟ್ ತರ್ತೇನೆ ಎಂದು ಹೇಳಿ ಹೋಗ್ತಾನೆ. ಮುಂದಿನ ರಾತ್ರಿ ಎಲಿಸಾ ಕೆಲಸಕ್ಕೆ ಬಂದ ತಕ್ಷಣವೇ ಯಾರಿಗೂ ತಿಳಿಯದಂತೆ ಮೌನವಾಗಿ ಲ್ಯಾಬ್ ಒಳಗೆ ಪ್ರವೇಶಿಸಿದ್ಲು. ಈಗ ಆ ಜೀವಿಯನ್ನು ದೊಡ್ಡ ಟ್ಯಾಂಕ್ನೊಳಗೆ ಗಟ್ಟಿಯಾದ ಚೈನ್ಗಳಿಂದ ಕಟ್ಟಿ ಇಡಲಾಗಿತ್ತು. ಆಕೆ ನಿಧಾನವಾಗಿ ಟ್ಯಾಂಕ್ ಹತ್ತಿರ ಕುಳಿತು ತನ್ನ ಕೈಯಲ್ಲಿ ತಂದಿದ್ದ ಒಂದು ಬೇಯಿಸಿದ ಮೊಟ್ಟೆಯನ್ನು ಅದಕ್ಕೆ ಕೊಡಲು ಮುಂದಾದಳು. ಆದರೆ ಆ ಜೀವಿಗೆ ಮನುಷ್ಯರ ಮೇಲೆ ನಂಬಿಕೆ ಇರಲಿಲ್ಲ. ಅದಕ್ಕಾಗಿ ಅದು ಭಯಾನಕವಾಗಿ ಗರ್ಜಿಸಿ ಎಲಿಸಾವನ್ನು ಹೆದರಿಸಿ ಓಡಿಸಲು ಪ್ರಯತ್ನಿಸಿತು. ಎಲಿಸಾ ಸ್ವಲ್ಪ ಹಿಂದೆ ಸರಿದ ಕ್ಷಣದಲ್ಲೇ ಆ ಜೀವಿ ಆ ಆಹಾರವನ್ನು ಎತ್ತಿಕೊಂಡು ಟ್ಯಾಂಕ್ ಒಳಗೆ ಮುಳುಗಿ ಹೋಯಿತು. ಸ್ವಲ್ಪ ಸಮಯದ ನಂತರ ಸ್ಟ್ರಿಕ್ಲ್ಯಾಂಡ್ ಎಲಿಸಾ ಮತ್ತು ಜೆಲ್ಡಾಳನ್ನು ತನ್ನ ಕ್ಯಾಬಿನ್ಗೆ ಕರೆಸಿಕೊಂಡನು. ತನ್ನ ಕಳೆದು ಹೋದ ಬೆರಳುಗಳನ್ನು ಹುಡುಕಿಕೊಟ್ಟದ್ದಕ್ಕಾಗಿ ಅವರಿಗೆ ಧನ್ಯವಾದ ಹೇಳಿದನು. 3 ಗಂಟೆಗಳ ಚಿಕಿತ್ಸೆ ನಂತರ ಅವನ ಬೆರಳುಗಳು ಸ್ವಲ್ಪ ಮಟ್ಟಿಗೆ ಗುಣವಾಗಿದ್ದವು. ಆದರೆ ಅವನ ಕೈ ಮತ್ತೆ ಪೂರ್ಣವಾಗಿ ಕೆಲಸ ಮಾಡುತ್ತದೋ ಇಲ್ಲವೋ ಅವನಿಗೂ ತಿಳಿದಿರಲಿಲ್ಲ. ಅಷ್ಟರಲ್ಲಿ ಸ್ಟ್ರಿಕ್ಲ್ಯಾಂಡ್ ಎಲಿಸಾಳ ಕುತ್ತಿಗೆಯ ಮೇಲೆ ಇದ್ದ ಒಂದು ಪಂಜೆಯ ಗುರುತನ್ನು ಗಮನಿಸಿದನು. ಅವನು ಅನುಮಾನದಿಂದ ನೋಡುತ್ತಿದ್ದಂತೆ ಅದು ಆಕೆಗೆ ಬಾಲ್ಯದಿಂದಲೂ ಇದೆ ಎಂದು ಜೆಲ್ಡಾ ಹೇಳಿದಳು. ಸ್ಟ್ರಿಕ್ಲ್ಯಾಂಡ್ ಈಗ ವಿಷಯಕ್ಕೆ ಬರ್ತಾನೆ. ಇಂದಿನಿಂದ ಎಲಿಸಾ ಮತ್ತು ಜೆಲ್ಡಾಗೆ ಆ ಜೀವಿಯ ಕೋಣೆಯನ್ನು ಸ್ವಚ್ಛಗೊಳಿಸುವ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಆದರೆ ಒಂದು ಕಟ್ಟುನಿಟ್ಟಿನ ನಿಯಮ: ಸ್ವಚ್ಛತೆ ಮುಗಿದ ತಕ್ಷಣ ಕ್ಷಣಾರ್ಧದಲ್ಲೇ ಆ ಕೊಠಡಿಯನ್ನು ಬಿಟ್ಟು ಹೊರ ಹೋಗಬೇಕು. ಯಾಕೆಂದರೆ ಆ ಜೀವಿ ಅತ್ಯಂತ ಅಪಾಯಕಾರಿ. ಸ್ಟ್ರಿಕ್ಲ್ಯಾಂಡ್ ಹೇಳುವಂತೆ ಈ ಜೀವಿಯನ್ನು ದಕ್ಷಿಣ ಅಮೆರಿಕಾದ ಒಂದು ನದಿಯ ತೀರದಲ್ಲಿ ಕಂಡುಕೊಂಡ್ರು ಮತ್ತು ಅದರ ಮನೆಯಿಂದ ಬಹಳ ದೂರ ಕರೆತಂದಿರುವುದರಿಂದ ಈಗ ಅದು ಸದಾ ಕೋಪದಲ್ಲೇ ಇರ್ತದೆ. ಅವನ ಮಾತಿನ ಪ್ರಕಾರ ಅಮೆಜಾನ್ ಅರಣ್ಯದ ಆದಿವಾಸಿಗಳು ಈ ಜೀವಿಗಳನ್ನು ಪ್ರಕೃತಿಯ ದೇವರುಗಳಂತೆ ಪೂಜಿಸುತ್ತಾರೆ. ಆದರೆ ಸ್ಟ್ರಿಕ್ಲ್ಯಾಂಡ್ ದೃಷ್ಟಿಯಲ್ಲಿ ಇದು ದೇವರೂ ಅಲ್ಲ, ಅದ್ಭುತವೂ ಅಲ್ಲ, ಇದು ಕೇವಲ ಒಂದು ವಿಚಿತ್ರ ಪ್ರಾಣಿ ಅಷ್ಟೇ. ಆದರೆ ಎಲಿಸಾ ಹಾಗೆ ಯೋಚಿಸಲಿಲ್ಲ. ಆಕೆ ಆ ಜೀವಿಗೆ ಇನ್ನೂ ಹತ್ತಿರವಾಗಬೇಕೆಂದು ತೀರ್ಮಾನಿಸಿದ್ಲು. ಮುಂದಿನ ದಿನ ಎಲಿಸಾ ಒಂದು ಮೊಟ್ಟೆಯೊಂದಿಗೆ ನಿಧಾನವಾಗಿ ಮ್ಯೂಸಿಕ್ ಪ್ಲೇ ಮಾಡಿ ಆ ನೀರಿನ ಟ್ಯಾಂಕ್ ಪಕ್ಕದಲ್ಲಿ ಕುಳಿತು ತನ್ನ ಸ್ಯಾಂಡ್ವಿಚ್ ತಿನ್ನುತ್ತಿದ್ದಳು. ನಿಧಾನವಾಗಿ, ಅತಿ ಎಚ್ಚರಿಕೆಯಿಂದ ಆ ಜೀವಿ ಎಲಿಸಾದ ಕಡೆಗೆ ಬಂದಿತ್ತು. ಆ ಕ್ಷಣದಲ್ಲಿ ಎಲಿಸಾ ಅದರ ನಂಬಿಕೆಯನ್ನು ಗೆದ್ದಳು. ವಾರಗಳು ಕಳೆದವು. ಮೌನ ಮತ್ತು ಸಂಕೇತಗಳ ನಡುವೆ ಎಲಿಸಾ ಮತ್ತು ಆ ಜೀವಿ ಒಳ್ಳೆಯ ಸ್ನೇಹಿತರಾದರು. ಸೈನ್ ಲ್ಯಾಂಗ್ವೇಜ್ ಮೂಲಕ ಎಲಿಸಾ ಆ ಜೀವಿಗೆ ಮನುಷ್ಯರು ಹೇಗೆ ಬದುಕ್ತಾರೆ, ಹೇಗೆ ಭಾವಿಸ್ತಾರೆ ಎಂದು ವಿವರಿಸಿದರು. ಒಂದು ದಿನ ಎಲಿಸಾ ಸ್ವಚ್ಛಗೊಳಿಸುತ್ತಿರುವಾಗ ಡಾಕ್ಟರ್ ರಾಬರ್ಟ್ ಅಚಾನಕ್ ಅಲ್ಲಿ ಬಂದ. ಎಲಿಸಾ ಮತ್ತು ಆ ಜೀವಿಯ ನಡುವಿನ ಸ್ನೇಹವನ್ನು ನೋಡಿ ಅವನು ಬೆಚ್ಚಿಬಿದ್ದ. ಈ ಜೀವಿ ಮನುಷ್ಯರೊಂದಿಗೆ ಸಂವಹನ ಮಾಡಬಲ್ಲದು ಎಂದು ರಾಬರ್ಟ್ಗೆ ಅರ್ಥವಾಯಿತು. ತಕ್ಷಣ ಅವನು ಹೋಗಿ ಮ್ಯೂರಲ್ ಖೋವ್ಯನ್ನು ಭೇಟಿಯಾದನು. ಈತ ಒಬ್ಬ ಗುಪ್ತ ರಷ್ಯನ್ ಏಜೆಂಟ್.
ಅವನು ಅಮೆರಿಕಾದಲ್ಲೇ ಇದ್ದು ಇಲ್ಲಿ ನಡೆಯುವ ಪ್ರತಿಯೊಂದು ರಹಸ್ಯವನ್ನು ತನ್ನ ಸರ್ಕಾರಕ್ಕೆ ತಲುಪಿಸುತ್ತಿದ್ದ. ಈ ವಿಷಯ ತಿಳಿಯುತ್ತಿದ್ದಂತೆಯೇ ನಾವು ಈ ಜೀವಿಯನ್ನು ತಕ್ಷಣ ಸೆರೆ ಹಿಡಿಯಬೇಕು ಎಂದು ಹೇಳುತ್ತಾನೆ. ಇನ್ನೊಂದು ಕಡೆ ಎಲಿಸಾ ಕೆಲಸಕ್ಕೆ ಬಂದ ಕ್ಷಣದಲ್ಲೇ ಯಾರಿಗೂ ಕಾಣಿಸ್ತಂತೆ ಲ್ಯಾಬ್ ಒಳಗೆ ನುಸುಳಿದಳು. ಆದರೆ ಅಲ್ಲಿ ಅವಳ ಹೊಸ ಸ್ನೇಹಿತ ಭಾರೀ ಗಾಯಗೊಂಡು ನೋವಿನಿಂದ ನರಳುತ್ತಿತ್ತು. ಎಲಿಸಾ ತಕ್ಷಣವೇ ಅದನ್ನು ಬಿಡಿಸಲು ಚೈನ್ಗಳನ್ನು ತೆಗೆಯಲು ಯತ್ನಿಸುತ್ತಿದ್ದಾಗ ಅಕಸ್ಮಾತ್ತಾಗಿ ಅವಳ ಕೈಯಲ್ಲಿದ್ದ ಮೊಟ್ಟೆ ನೆಲಕ್ಕೆ ಬಿದ್ದಿತ್ತು. ಅಷ್ಟರಲ್ಲಿ ಯಾರೋ ಬರುತ್ತಿರುವ ಹೆಜ್ಜೆಗಳ ಶಬ್ದ. ಎಲಿಸಾ ಭಯದಿಂದ ಅಡಗಿ ಕುಳಿತಳು. ಶೀಘ್ರದಲ್ಲೇ ಸ್ಟ್ರಿಕ್ಲ್ಯಾಂಡಲ್ಲಿ ಪ್ರವೇಶಿಸಿ ಕರೆಂಟ್ ಹೊಡೆಯುವ ಭಯಾನಕ ಆಯುಧವನ್ನು ತೆಗೆದುಕೊಂಡು ಆ ಜೀವಿಯನ್ನು ಉದ್ದೇಶಪೂರ್ವಕವಾಗಿ ಕೆಣಕುತ್ತಿದ್ದ. ಆ ಜೀವಿ ಕೋಪಗೊಂಡ ಕ್ಷಣದಲ್ಲೇ ಸ್ಟ್ರಿಕ್ಲ್ಯಾಂಡ್ ತನ್ನ ಆಯುಧದಿಂದ ಅದಕ್ಕೆ ಭೀಕರ ವಿದ್ಯುತ್ ಶಾಕ್ ನೀಡುತ್ತಿದ್ದ. ಎಲಿಸಾಗೆ ಆ ಜೀವಿಯ ಚೀರಾಟ ಕೇಳಿ ಅವಳ ಕಣ್ಣುಗಳಿಂದ ನೀರು ಹರಿಯಿತು. ಆದರೆ ಅವಳು ಮೌನವಾಗಿಯೇ ಉಳಿದಳು. ಹಲ್ಲೆ ಮಾಡುತ್ತಾ ಇದ್ದ ಸ್ಟ್ರಿಕ್ಲ್ಯಾಂಡ್ ದೃಷ್ಟಿ ನೆಲದ ಮೇಲೆ ಬಿದ್ದಿದ್ದ ಮೊಟ್ಟೆಯ ಮೇಲೆ ಬಿದ್ದಿತ್ತು. ಯಾರೋ ಈ ಜೀವಿಗೆ ಗುಪ್ತವಾಗಿ ಆಹಾರ ಕೊಡುತ್ತಿದ್ದಾರೆ ಎಂದು ಅವನಿಗೆ ಅರ್ಥವಾಯಿತು. ಅಷ್ಟರಲ್ಲಿ ಅಲ್ಲಿಗೆ ಜನರಲ್ ಥೋಟಿ ಬಂದು ವಿಜ್ಞಾನಿಗಳು ಸೆರೆ ಹಿಡಿದ ಜೀವಿಯನ್ನು ನೋಡಿ ಆಶ್ಚರ್ಯಚಕಿತನಾದ. ನೆಲದ ಮೇಲೆ ಹರಡಿದ್ದ ರಕ್ತದ ಕೆರೆಯನ್ನು ನೋಡಿ ಇಲ್ಲಿ ಏನು ನಡೆಯುತ್ತಿದೆ ಎಂದು ಪ್ರಶ್ನಿಸಿದ. ಸ್ಟ್ರಿಕ್ಲ್ಯಾಂಡ್, ನಾನು ಜೀವಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಉತ್ತರಿಸಿದ. ಅಷ್ಟರಲ್ಲಿ ಡಾಕ್ಟರ್ ರಾಬರ್ಟ್, ಈ ಜೀವಿ 2 ವಿಭಿನ್ನ ವಿಧಾನಗಳಲ್ಲಿ ಉಸಿರಾಡಬಲ್ಲದು. ನೀರು ಮತ್ತು ಭೂಮಿ ಎರಡರಲ್ಲೂ ಬದುಕಬಲ್ಲದು. ವಿಜ್ಞಾನ ದೃಷ್ಟಿಯಲ್ಲಿ ಇದು ಒಂದು ಚಮತ್ಕಾರ. ಇದನ್ನು ರಕ್ಷಿಸುವುದು ನಮ್ಮ ಜವಾಬ್ದಾರಿ. ಮತ್ತು ಆ ಜೀವಿ ಈಗಾಗಲೇ ಅತಿಯಾಗಿ ಗಾಯಗೊಂಡಿದ್ದರಿಂದ ಇದನ್ನು ತಕ್ಷಣವೇ ಮತ್ತೆ ನೀರಿಗೆ ತೆಗೆದುಕೊಂಡು ಹೋಗಲು ಹೇಳಿದನು. ಆದರೆ ಸ್ಟ್ರಿಕ್ಲ್ಯಾಂಡ್, ಇದು ದೇಹವನ್ನು ತೆರೆದು ಒಳಗೆ ಏನಿದೆ ಅಂತ ನೋಡಬೇಕು ಎಂದು ಅವನು ಕ್ರೂರವಾಗಿ ಹೇಳಿದ. ಆದರೆ ಆ ಕ್ಷಣದಲ್ಲಿ ಆ ಜೀವಿ ಮೂರ್ಛೆ ಹೋಗಿತ್ತು. ರಾಬರ್ಟ್ ತಕ್ಷಣವೇ ತನ್ನ ತಂಡಕ್ಕೆ ಇದನ್ನು ತಕ್ಷಣ ಟ್ಯಾಂಕ್ಗೆ ಹಿಂದಿರುಗಿಸಿ, ಇದು ಬದುಕಬೇಕು ಎಂದು ಆದೇಶಿಸಿದ. ಮತ್ತು ಆ ಜೀವಿಯ ಪ್ರಾಣದ ಬಗ್ಗೆ ಕಳವಳಗೊಂಡ ರಾಬರ್ಟ್, ಇದನ್ನು ಕೊಲ್ಲುವುದು ಅಥವಾ ಒಳಗೆ ಏನಿದೆ ಎಂದು ನೋಡಲು ದೇಹವನ್ನು ಕತ್ತರಿಸುವುದು ತಪ್ಪು ಎಂದು ಜನರಲ್ ಥೋಯ್ತಿಗೆ ಹೇಳಿದನು. ಆದರೆ ಜನರಲ್, ನನಗೇನು ಬೇಕೋ ಅದನ್ನೇ ಮಾಡ್ತೇನೆ, ಅರ್ಥವಾಯ್ತಾ ಎಂದು ಕೋಪದಿಂದ ಹೇಳಿ ಹೊರಟು ಹೋದ. ಈ ಎಲ್ಲ ಪರಿಸ್ಥಿತಿಗಳನ್ನು ಕಂಡ ಎಲಿಸಾ ತನ್ನ ಸ್ನೇಹಿತನಿಗೆ ಏನಾಗಲಿದೆ ಎಂದು ಕಂಡುಹಿಡಿಯಲು ಮೌನವಾಗಿ ಸೈಂಟಿಸ್ಟ್ಗಳನ್ನು ಹಿಂಬಾಲಿಸಿದಳು. ಸ್ವಲ್ಪ ಸಮಯದಲ್ಲೇ ಅವನ ಜೀವ ಈಗ ಭಾರೀ ಅಪಾಯದಲ್ಲಿದೆ ಎಂದು ಅವಳಿಗೆ ಸ್ಪಷ್ಟವಾಯಿತು. ಮನೆಗೆ ಹಿಂತಿರುಗಿದ ಎಲಿಸಾ ಗಿಲ್ಗೆ ಎಲ್ಲನೂ ವಿವರಿಸಿದಳು ಮತ್ತು ಆ ಜೀವಿಯನ್ನು ಮುಕ್ತಗೊಳಿಸಲು ಗಿಲ್ನ ಸಹಾಯ ಕೇಳಿದಳು. ಆದರೆ ಈ ಕೆಲಸದಲ್ಲಿರುವ ಅಪಾಯವನ್ನು ಗಮನದಲ್ಲಿಟ್ಟುಕೊಂಡು ಗಿಲ್ ಅವಳಿಗೆ ಸಹಾಯ ಮಾಡಲು ನಿರಾಕರಿಸಿದನು ಮತ್ತು ಅವನು ಎಲಿಸಾಗೂ ಕೂಡ ಅದನ್ನು ಮಾಡಬಾರದೆಂದು ಹೇಳಿದನು. ಆದರೆ ಎಲಿಸಾ ಇನ್ನೂ ನಿರಾಕರಿಸಿದಾಗ ತನ್ನ ಸ್ನೇಹಿತೆ ಅಪರಿಚಿತ ಜೀವಿಯ ಬಗ್ಗೆ ದುಃಖಿಸುತ್ತಿರುವುದನ್ನು ನೋಡಿ ಗಿಲ್ನ ಹೃದಯ ಕರಗಿತು ಮತ್ತು ಅವನು ಅವಳಿಗೆ ಸಹಾಯ ಮಾಡಲು ಒಪ್ಪಿಕೊಂಡನು. ಆದರೆ ಇದರಿಂದ ಎಲಿಸಾ ತನ್ನ ಜೀವವನ್ನೂ ಸಹ ಕಳೆದುಕೊಳ್ಳಬಹುದು ಎಂದು ಅವನಿಗೆ ತಿಳಿದಿತ್ತು. ಮುಂದಿನ ದಿನ ಎಷ್ಟೇ ಕಷ್ಟಪಟ್ಟರೂ ಗಿಲ್ ತನ್ನ ಪೇಂಟಿಂಗ್ಗಳನ್ನು ಮಾರಲು ವಿಫಲನಾದ. ಸಂಜೆ ಹೊತ್ತಿಗೆ ಮನೆಗೆ ಹಿಂತಿರುಗಿದಾಗ ಅವನಿಗೆ ಒಂದು ಸತ್ಯ ಸ್ಪಷ್ಟವಾಗಿ ತಟ್ಟಿತು. ಈ ಎಲ್ಲಾ ವರ್ಷಗಳಲ್ಲಿ ಅವನ ಜೀವನದಲ್ಲಿ ಸ್ಥಿರವಾಗಿ ಉಳಿದಿದ್ದ ಒಂದು ಮಾತ್ರ ವಿಷಯ ಇದ್ದರೆ ಅದು ಎಲಿಸಾ ಜೊತೆಗಿನ ಸ್ನೇಹ. ಇನ್ನು ಅವನಿಗೆ ಕಳೆದುಕೊಳ್ಳಲು ಏನೂ ಇರಲಿಲ್ಲ. ಆ ಕ್ಷಣದಿಂದ ಗಿಲ್ ಎಲಿಸಾಗೆ ಸಹಾಯ ಮಾಡಲು ಪೂರ್ಣವಾಗಿ ಸಿದ್ಧನಾದನು. ಇನ್ನೊಂದು ಕಡೆ ರಾಬರ್ಟ್, ರಷ್ಯನ್ ವಿಜ್ಞಾನಿ, ಲ್ಯಾಬ್ನೊಳಗೆ ಗಂಭೀರವಾಗಿ ಪರಿಶೀಲನೆ ಆರಂಭಿಸಿದ್ದ. ಅವನು ಮ್ಯೂರಿಯಲ್ ಕೋವಿಯನ್ನು ಭೇಟಿಯಾಗಿ ಜನರಲ್ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ತಿಳಿಸಿದನು ಮತ್ತು ಇಂದು ರಾತ್ರಿ ಆ ಜೀವಿಯನ್ನು ಉಳಿಸಲೇಬೇಕೆಂದು ಸೂಚಿಸಿದನು. ಆದರೆ ಮ್ಯೂರಿಯಲ್ ಕೋವಿ, ಇದು ತುಂಬಾ ಅಪಾಯಕಾರಿ, ಇದಕ್ಕೆ ಕನಿಷ್ಠ 1 ವಾರದ ತಯಾರಿ ಬೇಕು ಎಂದು ಹೇಳಿದರು. ಆದರೆ ಸಮಸ್ಯೆ ಏನೆಂದರೆ ಆ ಜೀವಿಯ ದೇಹವನ್ನು ಛೇದಿಸಿ ಅಧ್ಯಯನ ಮಾಡುವ ಕಾರ್ಯವು ಮುಂದಿನ ದಿನವೇ ನಿಗದಿಯಾಗಿತ್ತು. ಹೀಗಾಗಿ ರಷ್ಯನ್ಗಳ ಮನಸ್ಸಿನಲ್ಲಿ ಒಂದು ಕ್ರೂರ ಯೋಜನೆ ಹುಟ್ಟಿತು. ಒಂದು ಇಂಜೆಕ್ಷನ್ ನೀಡಿ ಆ ಜೀವಿಯನ್ನು ಶಾಶ್ವತವಾಗಿ ಮುಗಿಸುವುದು. ಅವರು ಹೀಗೆ ಮಾಡಲು ಬಯಸಿದ್ದು ಏಕೆಂದರೆ US ಆರ್ಮಿ ಈ ಜೀವಿಯನ್ನು ಪ್ರಯೋಗಗಳಿಗೆ ಬಳಸಿದರೆ ಅವರ ಕೈಗೆ ಅತಿಯಾದ ಅಪಾಯಕಾರಿ ಶಕ್ತಿ ಸಿಕ್ಕಿಬಿಡಬಹುದು. ಅದರಿಂದ ಅಮೆರಿಕ ರಷ್ಯಾದಿಗಿಂತ ಬಹಳ ಮುಂದೆ ಹೋಗಿಬಿಡುತ್ತದೆ ಎಂಬ ನಂಬಿಕೆಯಿಂದ. ಆದರೆ ರಾಬರ್ಟ್ಗೆ ಈ ರಾಜಕೀಯ ಲೆಕ್ಕಾಚಾರಗಳೆಲ್ಲ ಮುಖ್ಯವಾಗಿರಲಿಲ್ಲ. ಅವನಿಗೆ ಇದ್ದದ್ದು ಒಂದೇ ಉದ್ದೇಶ, ಆ ಜೀವಿಯನ್ನು ಬದುಕಿಸಬೇಕು. ಮುಂದಿನ ದಿನ ಆ ಜೀವಿಯನ್ನು ಟ್ಯಾಂಕ್ನಿಂದ ಹೊರತೆಗೆದುಕೊಳ್ಳುವ ಸಿದ್ಧತೆ ಆರಂಭವಾಯಿತು. ಅದೇ ಕ್ಷಣದಲ್ಲಿ ಎಲಿಸಾ ಕೂಡ ತನ್ನ ಯೋಜನೆಗೆ ಕೈ ಹಾಕಿದಳು. ಆದರೆ ಜೆಲ್ಡಾಗೆ ಎಲಿಸಾ ಮೇಲೆ ಅನುಮಾನ ಹುಟ್ಟತೊಡಗಿತು. ಜೆಲ್ಡಾ ಮಾತ್ರವಲ್ಲ, ಸ್ಟ್ರಿಕ್ಲ್ಯಾಂಡ್ ಕೂಡ ಎಲಿಸಾವನ್ನು ಸೆಕ್ಯೂರಿಟಿ ಕ್ಯಾಮೆರಾಗಳ ಸಹಾಯದಿಂದ ನಿರಂತರವಾಗಿ ಗಮನಿಸುತ್ತಿದ್ದ. ನಂತರ ಎಲಿಸಾಳನ್ನು ತನ್ನ ಕಚೇರಿಗೆ ಕರೆಸಿಕೊಳ್ಳಲು ಸ್ಟ್ರಿಕ್ಲ್ಯಾಂಡ್ ಗ್ಲಾಸ್ ಬೀಳಿಸಿ ಒಂದು ನಾಟಕವಾಡಿದ. ಎಲಿಸಾ ಕಚೇರಿಗೆ ಬಂದಾಗ ಸ್ಟ್ರಿಕ್ಲ್ಯಾಂಡ್ ಮಾತನಾಡಿದ ಮಾತುಗಳು ಅವಳಿಗೆ ಅಸಹಜವಾಗಿ ಅನುಭವವಾಯಿತು. ಅವನು ವಿವಾಹಿತನಾಗಿದ್ದರೂ ಎಲಿಸಾಗೆ ನನಗೆ ನೀನು ಇಷ್ಟ ಎಂದು ನೇರವಾಗಿ ಹೇಳಿದ. ಎಲಿಸಾ ಬೆಚ್ಚಿಬಿದ್ದಳು. ಒಂದು ಕ್ಷಣವೂ ಅಲ್ಲಿರದೆ ತನ್ನ ವಸ್ತುಗಳನ್ನು ಎತ್ತಿಕೊಂಡು ಅಲ್ಲಿಂದ ಓಡಿ ಹೋದಳು. ಏಕೆಂದರೆ ಸಮಯ 5 ಗಂಟೆಗೆ ಸಮೀಪಿಸುತ್ತಿತ್ತು ಮತ್ತು ಗಿಲ್ ಕಾರು ತೆಗೆದುಕೊಂಡು ಮುಂದಿನ ಕೊಠಡಿಗೆ ತಲುಪುವ ಸಮಯ ಕೂಡ ಅದೇ ಆಗಿತ್ತು. ಎಲಿಸಾ ಸೆಕ್ಯೂರಿಟಿ ಕ್ಯಾಮೆರಾಗಳ ಗಮನವನ್ನು ಮೌನವಾಗಿ ಬೇರೆಡೆಗೆ ತಿರುಗಿಸುತ್ತಿದ್ದಾಗಲೇ ಸ್ಟ್ರಿಕ್ಲ್ಯಾಂಡ್ನ ಕಚೇರಿಗೆ ರಾಬರ್ಟ್ ಪ್ರವೇಶಿಸಿದ.
ಅವನು ಸ್ಟ್ರಿಕ್ಲ್ಯಾಂಡನ್ನು ಮನವೊಲಿಸಲು ಪ್ರಯತ್ನಿಸುವಷ್ಟರಲ್ಲಿ ಸೆಕ್ಯೂರಿಟಿ ಕ್ಯಾಮೆರಾಗಳ ಫೋಕಸ್ ನಿಧಾನವಾಗಿ ತಪ್ಪಿಸಲಾಗುತ್ತಿರುವುದನ್ನು ಗಮನಿಸಿದ. ಕ್ಷಣದಲ್ಲೇ ಅವನಿಗೆ ಇಲ್ಲಿ ಏನೋ ದೊಡ್ಡದೊಂದು ನಡೆಯುತ್ತಿದೆ ಎಂದು ಅರ್ಥವಾಯಿತು. ಸ್ಟ್ರಿಕ್ಲ್ಯಾಂಡ್ಗೆ ಅನುಮಾನ ಬರಬಾರದೆಂದು ರಾಬರ್ಟ್ ಅವನ ಗಮನವನ್ನು ಬೇರೆಡೆ ಸೆಳೆಯಲು ಶುರು ಮಾಡಿದ. ಮತ್ತು ನಿಜಾಂಶ ತಿಳಿಯಬೇಕೆಂಬ ಉದ್ದೇಶದಿಂದ ರಾಬರ್ಟ್ ನೇರವಾಗಿ ಆ ಲ್ಯಾಬ್ಗೆ ಹೋದ. ಅಲ್ಲಿ ಎಲಿಸಾ ಆ ಜೀವಿಯನ್ನು ಬಿಡುಗಡೆ ಮಾಡಲು ತಯಾರಿ ನಡೆಸುತ್ತಿದ್ದಳು. ಸೆಕ್ಯೂರಿಟಿಯನ್ನು ಕರೆಯುವ ಬದಲು ರಾಬರ್ಟ್ ಎಲಿಸಾಗೆ ಕೀಲಿಗಳನ್ನು ನೀಡುತ್ತಾ ಈಗಲೇ ಈ ಜೀವಿಯನ್ನು ತೆಗೆದುಕೊಂಡು ಸರ್ವಿಸ್ ಟನಲ್ ಮೂಲಕ ಓಡಿ ಹೋಗು ಎಂದು ಸೂಚಿಸಿದ. ಇನ್ನೊಂದು ಕಡೆ ಕೆಲಸದ ಸಮಯ ಮುಗಿದರೂ ಎಲಿಸಾ ಕಾಣಿಸದಿದ್ದಾಗ ಜೆಲ್ಡಾಗೆ ಆತಂಕ ಶುರುವಾಯಿತು. ಅವಳು ತನ್ನ ಸ್ನೇಹಿತೆಯನ್ನು ಉಳಿಸಲು ಮತ್ತು ಅವಳನ್ನು ಯಾರೂ ಅನುಮಾನಿಸಬಾರದೆಂದು ಎಲಿಸಾಳ ಹಾಜರಾತಿಯನ್ನು ತೆಗೆದುಕೊಂಡಳು. ರಾಬರ್ಟ್ ಸಹಾಯದಿಂದ ಎಲಿಸಾ ಆ ಜೀವಿಯನ್ನು ಬೆಚ್ಚಗಿನ ಬಟ್ಟೆಗಳ ರಾಶಿಯ ಅಡಿಯಲ್ಲಿ ಮಣೆಮಾಡಿದಳು. ನಂತರ ರಾಬರ್ಟ್ ಅವಳಿಗೆ ನೀರು ಹೇಗೆ ಬದಲಾಯಿಸಬೇಕು, ಆಹಾರ ಹೇಗೆ ಕೊಡಬೇಕು, ಆ ಜೀವಿಯನ್ನು ಹೇಗೆ ಜೀವಂತವಾಗಿಡಬೇಕು ಎಂಬ ಅಗತ್ಯ ಸಲಹೆಗಳನ್ನು ನೀಡಿದ. ಆಮೇಲೆ ರಾಬರ್ಟ್ ಒಂದು ವಿಶೇಷ ಡಿವೈಸ್ ಆನ್ ಮಾಡಿದ. ಕ್ಷಣಗಳಲ್ಲಿ ಸಂಪೂರ್ಣ ಬಿಲ್ಡಿಂಗ್ನ ವಿದ್ಯುತ್ ಕಡಿತಗೊಂಡಿತು. ಅವನು ಎಲಿಸಾಗೆ, ನಿನ್ನ ಬಳಿ ಕೇವಲ 10 ನಿಮಿಷಗಳಿವೆ, ಇಲ್ಲಿಂದ ಹೊರಡುವುದಕ್ಕೆ ಎಂದು ಎಚ್ಚರಿಸಿದ. ಅದೇ ಸಮಯದಲ್ಲಿ ಸ್ಟ್ರಿಕ್ಲ್ಯಾಂಡ್ ಸೆಕ್ಯೂರಿಟಿ ಮಾನಿಟರ್ನಲ್ಲಿ ಒಂದು ಅಪರಿಚಿತ ಕಾರು ಒಳಗೆ ನುಗ್ಗಲು ಪ್ರಯತ್ನಿಸುತ್ತಿರುವುದನ್ನು ನೋಡಿ ಕೋಪದಿಂದ ಆ ದಿಕ್ಕಿಗೆ ಓಡಿದ. ಎಲಿಸಾ ಸರ್ವಿಸ್ ಟನಲ್ ಮೂಲಕ ಸಾಗುತ್ತಿದ್ದಾಗಲೇ ಜೆಲ್ಡಾ ಅಲ್ಲಿ ಕಾಣಿಸಿಕೊಂಡಳು. ಒಮ್ಮೆ ನೋಡುತ್ತಿದ್ದಂತೆ ಜೆಲ್ಡಾಗೆ ಎಲಿಸಾ ಏನನ್ನು ಮಾಡಲು ಹೊರಟಿದ್ದಾಳೆ ಎಂದು ಅರ್ಥವಾಯಿತು. ಮೊದಲು ಅವಳು ತಡೆಯಲು ಯತ್ನಿಸಿದಳು, ಆದರೆ ವಿದ್ಯುತ್ ಹೋದ ಕ್ಷಣದಲ್ಲೇ ಅವಳ ಮನಸ್ಸು ಬದಲಾಗಿತು. ಇನ್ನು ಹಿಂದಿರುಗುವುದು ಸರಿಯಲ್ಲ ಎಂದು ತಿಳಿದು ಜೆಲ್ಡಾ ತನ್ನ ಸ್ನೇಹಿತೆಗೆ ಪೂರ್ಣ ಸಹಾಯ ನೀಡಲು ಶುರು ಮಾಡಿದಳು. ಇನ್ನೊಂದು ಕಡೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಗಿಲ್ ಅನ್ನು ಹಿಡಿದ ಕ್ಷಣದಲ್ಲಿ ರಾಬರ್ಟ್ ಹಿಂದಿನಿಂದ ಬಂದು ಗಾರ್ಡ್ಗೆ ನಿದ್ರೆ ತರಿಸುವ ಇಂಜೆಕ್ಷನ್ ಅನ್ನು ಚುಚ್ಚಿದನು ಮತ್ತು ಗಿಲ್ಗೆ ಎಲಿಸಾ ಕಾಯುತ್ತಿರುವ ಸ್ಥಳಕ್ಕೆ ದಾರಿ ತೋರಿ ಅವನನ್ನು ಸಹ ಸಾಧ್ಯವಾದಷ್ಟು ಬೇಗ ಸ್ಥಳಾಂತರಿಸಬೇಕು ಎಂದು ಹೇಳಿದನು. ಗಿಲ್ ಬಂದು ಆ ಜೀವಿಯನ್ನು ಕಂಡ ಕ್ಷಣಕ್ಕೆ ಭಯದಿಂದ ಹೆಪ್ಪುಗಟ್ಟಿದ. ಆದರೆ ಕೆಲವೇ ಕ್ಷಣಗಳಲ್ಲಿ ಅವನಿಗೆ ಇದು ಅಪಾಯಕಾರಿ ಜೀವಿ ಅಲ್ಲ ಎಂದು ಅರ್ಥವಾಯಿತು. ಅವನು ಆ ಜೀವಿಯನ್ನು ಎಚ್ಚರಿಕೆಯಿಂದ ಕಾರಿನಲ್ಲಿ ಕುಳ್ಳಿರಿಸಿ ಗಾಡಿ ಚಲಿಸಲು ಶುರು ಮಾಡಿದ ಕ್ಷಣದಲ್ಲೇ ಸ್ಟ್ರಿಕ್ಲ್ಯಾಂಡಲ್ಲಿ ತಲುಪಿ ಕೋಪದಿಂದ ಗಾಡಿಯ ಮೇಲೆ ಗುಂಡು ಹಾರಿಸಲು ಶುರು ಮಾಡಿದ. ಆದರೆ ಯಾರಿಗೂ ಗಾಯವಾಗುವ ಮುನ್ನವೇ ಅವರು ವೇಗವಾಗಿ ಅಲ್ಲಿಂದ ತಪ್ಪಿಸಿಕೊಂಡರು. ಸ್ಟ್ರಿಕ್ಲ್ಯಾಂಡ್ ಕೋಪದಿಂದ ಉರಿಯುತ್ತಾ ಮತ್ತೆ ಲ್ಯಾಬ್ಗೆ ಓಡಿಹೋದ. ಅಲ್ಲಿ ಆ ಜೀವಿ ಕಾಣೆಯಾಗಿತ್ತು. ಇನ್ನೊಂದು ಕಡೆ ಸ್ವಲ್ಪ ಹೊತ್ತಿನಲ್ಲೇ ಎಲಿಸಾ ಮನೆ ತಲುಪಿದಳು. ಗಿಲ್ನ ಸಹಾಯದಿಂದ ಆ ಜೀವಿಯನ್ನು ಬಾಟಮ್ನ ನೀರಿನಲ್ಲಿ ಮಲಗಿಸಿದಳು ಮತ್ತು ರಾಬರ್ಟ್ ಕೊಟ್ಟ ಸಲಹೆಯಂತೆ ಆ ಜೀವಿ ಸರಿಯಾಗಿ ಉಸಿರಾಡಲು ಆಕೆ ನೀರಿಗೆ ಉಪ್ಪು ಸೇರಿಸಿದಳು. ಅಷ್ಟರಲ್ಲಿ ಜನರಲ್ಗೆ ಆ ಜೀವಿ ಕಾಣೆಯಾಗಿದೆ ಎಂದು ಸುದ್ದಿ ತಲುಪಿತು. ಜನರಲ್ ಕೋಪದಿಂದ ಎಷ್ಟೇ ಕಷ್ಟವಾದರೂ ಆ ಜೀವಿಯನ್ನು ಕಂಡು ಹಿಡಿದು ವಾಪಸ್ ತರಬೇಕು, ಇಲ್ಲವಾದರೆ ನೀನು ಉಳಿಯುವುದಿಲ್ಲ ಎಂದು ಸ್ಟ್ರಿಕ್ಲ್ಯಾಂಡ್ಗೆ ಕಟ್ಟುನಿಟ್ಟಾಗಿ ಆದೇಶಿಸಿದನು. ಅದೇ ದಿನ ಬೆಳಿಗ್ಗೆ ಎಲಿಸಾ ತನ್ನ ನಗರದ ಮಧ್ಯೆ ಹರಿಯುವ ನದಿಯ ದಡದತ್ತ ಹೆಜ್ಜೆ ಹಾಕಿದಳು. ಆ ನದಿ ನೇರವಾಗಿ ಸಮುದ್ರದತ್ತ ಹರಿದು ಹೋಗುತ್ತಿತ್ತು. ನೀರಿನ ಹರಿವನ್ನು ಗಮನಿಸುತ್ತಾ ಶೀಘ್ರದಲ್ಲೇ ಮಳೆಗಾಲ ಆರಂಭವಾಗಲಿದೆ, ಎಂದಿನಂತೆ ನದಿ ಉಕ್ಕಿ ಹರಿಯಲಿದೆ ಎಂಬುದನ್ನು ಅವಳು ಅರ್ಥ ಮಾಡಿಕೊಂಡಳು. ಈ ತಿಂಗಳ 10ನೇ ತಾರೀಕಿಗೆ ಜೀವಿಯನ್ನು ನದಿಗೆ ಬಿಟ್ಟರೆ ಅದು ಸುಲಭವಾಗಿ ಸಮುದ್ರವನ್ನು ತಲುಪಬಹುದು ಎಂಬ ನಿರ್ಧಾರಕ್ಕೆ ಬಂದು ಅದನ್ನು ಗಿಲ್ಗೆ ತಿಳಿಸಿದಳು. ಮುಂದಿನ ದಿನ ಎಲಿಸಾ ಕೆಲಸಕ್ಕೆ ಬಂದಾಗ ಅಲ್ಲಿ ಒಂದು ದೊಡ್ಡ ತಂಡ ಜೀವಿಯನ್ನು ಹುಡುಕ್ತಿರೋದನ್ನು ಕಂಡು ಜೆಲ್ಡಾ ಭಯದಿಂದ ನಡುಕ್ತಿದ್ಲು. ಸ್ವಲ್ಪ ಸಮಯದ ಬಳಿಕ ಎಲಿಸಾ ಮತ್ತು ಜೆಲ್ಡಾಲನ್ನು ಸ್ಟ್ರಿಕ್ಲ್ಯಾಂಡ್ನ ಕಚೇರಿಗೆ ವಿಚಾರಣೆಗೆ ಕರೆಸಲಾಯಿತು. ಆದರೆ ಅದೃಷ್ಟವಶಾತ್ ಘಟನೆಗಿಂತ ಮೊದಲೇ ಇಬ್ಬರೂ ಅವರ ಹಾಜರಾತಿಯನ್ನು ತೆಗೆದುಕೊಂಡಿದ್ರು. ಹೀಗಾಗಿ ಶೀಘ್ರದಲ್ಲೇ ಅವರು ಅನುಮಾನದಿಂದ ಮುಕ್ತರಾದರು. ಇನ್ನೊಂದು ಕಡೆ ಎಲಿಸಾ ಕೆಲಸದಲ್ಲಿದ್ದಾಗ ಗಿಲ್ ಆ ಜೀವಿಯ ಮೇಲೆ ಕಣ್ಣಿಟ್ಟಿದ್ದ. ಅಷ್ಟೇ ಅಲ್ಲ, ಅವನದನ್ನು ಬಹಳ ವಿವರವಾಗಿ ಚಿತ್ರಿಸ್ತಿದ್ದ. ಸ್ವಲ್ಪ ಹೊತ್ತಿನಲ್ಲಿ ಗಿಲ್ ನಿದ್ರೆಗೆ ಜಾರಿದ. ಅವನು ಮಲಗಿದ ತಕ್ಷಣ ಆ ಜೀವಿ ಮನೆ ತುಂಬ ಆಸಕ್ತಿಯಿಂದ ಸುತ್ತಾಡಲು ಶುರು ಮಾಡಿತು. ಅಷ್ಟರಲ್ಲಿ ಅದಕ್ಕೊಂದು ಬೆಕ್ಕು ಕಾಣಿಸ್ತು. ಅದನ್ನು ನೋಡಿ ಈ ಜೀವಿ ಭಯಭೀತವಾಯಿತು ಮತ್ತು ಗಿಲ್ ಎದ್ದಾಗ ಆ ಜೀವಿ ಅವನ ಬೆಕ್ಕನ್ನು ತಿನ್ನುತ್ತಿರುವುದನ್ನು ನೋಡಿದನು. ಗಿಲ್ ಕೋಪದಿಂದ ಆ ಜೀವಿಯ ಮೇಲೆ ಕೂಗಿದ. ಭಯಗೊಂಡ ಆ ಜೀವಿ ಸ್ವಲ್ಪ ದೂರ ಓಡಿತು. ಆದರೆ ಗಿಲ್ ಮೇಲೆ ಅಕಸ್ಮಾತಾಗಿ ದಾಳಿ ಕೂಡ ಮಾಡಿತು. ಸ್ವಲ್ಪ ಹೊತ್ತ ನಂತರ ಎಲಿಸಾ ಮನೆಗೆ ಬಂದಾಗ ಗಿಲ್ ಗಾಯಗೊಂಡ ಸ್ಥಿತಿಯಲ್ಲಿ ಕಂಡು ಅವಳು ಬೆಚ್ಚಿ ಬಿದ್ದಳು. ಆದರೆ ಗಿಲ್, ನಾನು ಸರಿ ಇದ್ದೇನೆ, ಇನ್ನಷ್ಟು ತೊಂದರೆ ಆಗೋ ಮೊದಲು ಆ ಜೀವಿಯನ್ನು ಹುಡುಕು ಎಂದು ಹೇಳಿದ. ಎಲಿಸಾ ತಕ್ಷಣ ಮನೆ ಕೆಳಗಿದ್ದ ಮೂವಿ ಥಿಯೇಟರ್ ಕಡೆ ಓಡಿದಳು. ಒಳಗೆ ಹೋಗಿ ನೋಡಿದಾಗ ಆ ಜೀವಿ ಸ್ಕ್ರೀನ್ನು ಮಕ್ಕಳಂತೆ ತೀವ್ರ ಗಮನದಿಂದ ನೋಡ್ತಿತ್ತು. ಎಲಿಸಾ ಮೃದುವಾಗಿ ಪ್ರೀತಿಯಿಂದ ಅದನ್ನು ಹಿಂದಿರುಗಲು ಮನವೊಲಿಸಿದಳು. ಮನೆಗೆ ಮರಳಿದ ನಂತರ ಎಲಿಸಾ ಆ ಜೀವಿಗೆ ಬೆಕ್ಕುಗಳ ಜೊತೆ ಹೇಗೆ ಪ್ರೀತಿಯಿಂದ ಇರಬೇಕು ಎಂದು ಕಲಿಸಿದಳು ಮತ್ತು ಗಿಲ್ಲಿನ ಗಾಯಗಳಿಗೂ ಬ್ಯಾಂಡೇಜ್ ಹಾಕಿದಳು. ಆ ಜೀವಿ ತನ್ನ ತಪ್ಪನ್ನು ಅರಿತು ಗಿಲ್ಲಿಂದ ಮೌನವಾಗಿ ಕ್ಷಮೆ ಕೇಳಿತು. ಗಿಲ್, ನಾನು ನಿನ್ನನ್ನು ಈಗಾಗಲೇ ಕ್ಷಮಿಸಿದ್ದೇನೆ ಎಂದು ಹೇಳಿದ. ಅಷ್ಟರಲ್ಲೇ ಒಂದು ಅದ್ಭುತ ಸಂಭವಿಸಿತು. ಆ ಜೀವಿಯ ದೇಹದ ಮೇಲೆ ಇದ್ದ ಎಲ್ಲಾ ರೇಖೆಗಳು ಹೊಳೆಯಲು ಆರಂಭಿಸಿದವು. ಅದು ತನ್ನ ಅಸಾಧಾರಣ ಶಕ್ತಿಗಳನ್ನು ಬಳಸಿತು ಮತ್ತು ಗಿಲ್ನ ಎಲ್ಲಾ ಗಾಯಗಳು ಕ್ಷಣಾರ್ಧದಲ್ಲಿ ಗುಣವಾಗಿಬಿಟ್ಟವು. ಆಗ ಗಿಲ್ಗೆ ಅಮೆಜಾನ್ ಅರಣ್ಯದ ಆದಿವಾಸಿಗಳು ಇದನ್ನು ಪ್ರಕೃತಿಯ ದೇವರೆಂದು ಏಕೆ ನಂಬುತ್ತಾರೆ ಎಂಬುದು ಅರ್ಥವಾಯಿತು. ಅದೇ ರಾತ್ರಿ ಆ ಜೀವಿ ಎಲಿಸಾಳನ್ನು ತನ್ನ ಬಾಟಮ್ನೊಳಗೆ ಬರಲು ಆಹ್ವಾನಿಸಿತು. ಮೊದಲಿಗೆ ಎಲಿಸಾ ಸ್ವಲ್ಪ ಹಿಂಜರಿದಳು, ಆದರೆ ಯೋಚಿಸಿದ ನಂತರ ಇದರಲ್ಲಿ ತಪ್ಪೇನಿಲ್ಲ ಎಂದು ಮನಸ್ಸಿಗೆ ಸಮಾಧಾನ ಮಾಡಿಕೊಂಡಳು. ಕ್ಷಣಕ್ಕೂ ಅವರ ನಡುವಿನ ಅಂತರ ಕರಗುತ್ತಿತ್ತು. ತಿಳಿಯದೆ ಎಲಿಸಾ ಆ ಜೀವಿಯ ಪ್ರೀತಿಯಲ್ಲಿ ಮುಳುಗಿ ಹೋದಳು. ಮುಂದಿನ ದಿನ ಕೆಲಸಕ್ಕೆ ಬಂದಾಗ ಜೆಲ್ಡಾ ಗಮನಿಸಿದಳು. ಎಲಿಸಾ ಎಂದಿಗಿಂತ ಇಂದು ಬಹಳ ಸಂತೋಷದಲ್ಲಿದ್ದಳು.
ಎಲಿಸಾ ಎಲ್ಲವನ್ನೂ ವಿವರಿಸಿದಾಗ ಜೆಲ್ಡಾ ಅಚ್ಚರಿಯಿಂದ ಮೌನವಾಗಿ ಬಿಟ್ಲು. ಅದೇ ದಿನ ಬೆಳಗ್ಗೆ ಮ್ಯೂರಿಯಲ್ ಖೋವಿ ಮತ್ತು ಸೆಕ್ಯೂರಿಟಿ ಗಾರ್ಡ್ ರಾಬರ್ಟ್ ಮನೆಗೆ ಬಂದರು. ಅವ್ರ ಕೈಯಲ್ಲಿ ಆಯುಧಗಳಿರುವುದನ್ನು ನೋಡಿ ರಾಬರ್ಟ್ಗೆ ಆತಂಕವಾಯಿತು. ಖೋವಿ ಆ ಜೀವಿಯನ್ನು ಕೊಂದ ಬಳಿಕ ಅದರ ದೇಹವನ್ನು ಏನು ಮಾಡಿದೆ ಎಂದು ಪ್ರಶ್ನಿಸಿದನು. ರಾಬರ್ಟ್ ಆ ಜೀವಿಯ ದೇಹವನ್ನು ಅಧ್ಯಯನ ಮಾಡಿದ್ದೇನೆ ಎಂದು ಸುಳ್ಳು ಹೇಳಿದನು. ಆತ ತನ್ನ ರಕ್ಷಣೆಗೆ ಚಾಕುವೊಂದನ್ನು ಸಿದ್ಧವಾಗಿ ಇಟ್ಟುಕೊಂಡಿದ್ದರೂ ಅದನ್ನು ಬಳಸುವ ಅವಶ್ಯಕತೆ ಬರಲಿಲ್ಲ. ಖೋವಿ ಅವನ ಮಾತನ್ನು ನಂಬಿ ಮೌನವಾಗಿ ಅಲ್ಲಿಂದ ತೆರಳಿದನು. ಸಂಜೆ ಆದ ನಂತರ ಕುಟುಂಬದ ಜೊತೆ ಊಟ ಮುಗಿಸಿ ಕಾರ್ನಲ್ಲಿ ಕೂತ ಸ್ಟ್ರಿಕ್ಲೆನ್ ತನ್ನ ಬೆರಳುಗಳು ಇನ್ನೂ ಸ್ಪಂದಿಸದೇ ಇರುವುದನ್ನು ಗಮನಿಸಿದನು. ಅವು ದೇಹದೊಂದಿಗೆ ಸಂಬಂಧ ಕಳೆದುಕೊಂಡಂತೆ, ಜೀವವಿಲ್ಲದಂತೆಯೇ ಕಾಣುತ್ತಿದ್ದವು. ಆ ದೃಶ್ಯವೇ ಅವನ ಮನಸ್ಸನ್ನು ನೋವಿನಿಂದ ತುಂಬಿಸಿ ಒಣಗೊಳಗೆ ಅವನು ಕುಸಿದುಬಿಟ್ಟನು. ಇನ್ನೊಂದೆಡೆ ಎಲಿಸಾ ತನ್ನ ಹೊಸ ಪ್ರೇಮಿಯ ಜೊತೆಗೆ ಮನೆಯಲ್ಲೇ ಇದ್ಲು. ಜೀವಿಗೆ ಹೆಚ್ಚಿನ ಜಾಗ ಸಿಗಲಿ ಎಂಬ ಉದ್ದೇಶದಿಂದ ಅವಳು ಸಂಪೂರ್ಣ ಬಾತ್ರೂಮ್ಗೆ ನೀರು ತುಂಬಲು ತೀರ್ಮಾನಿಸಿದಳು. ಆದರೆ ನೀರು ತುಂಬುತ್ತಿದ್ದಂತೆ ಕೆಳಗಿನ ಥಿಯೇಟರ್ಗೆ ಲೀಕೇಜ್ ಆಗತೊಡಗಿತು. ಮಾಲೀಕನಿಗೆ ವಿಷಯ ತಿಳಿದಾಗ ಅವನು ಎಲಿಸಾ ಮನೆಯ ಬಾಗಿಲು ಬಡಿದನು. ಹೊರಗಡೆ ಗಿಲ್ ಅವನನ್ನು ತಡೆಯಲು ಪ್ರಯತ್ನಿಸುತ್ತಾ, ನಾನೇ ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ಸರ್, ಈ ಹುಡುಗಿಗೆ ಚೆನ್ನಾಗಿ ಬುದ್ಧಿ ಹೇಳುತ್ತೇನೆ ಎಂದು ಹೇಳಿ ಅವನನ್ನು ಕಳಿಸಿದನು. ನಂತರ ಇವಳಿಗೆ ಹುಚ್ಚು ಹಿಡಿದಿದೆಯಾ ಎಂದು ಗುನುಗುತ್ತಾ ಗಿಲ್ ಒಳಗೆ ಬಂದು ನೋಡಿದಾಗ ಬಾತ್ರೂಮ್ ಒಳಗೆ ಎಲಿಸಾ ಮತ್ತು ಆ ಜೀವಿ ಇಬ್ಬರೂ ಒಟ್ಟಿಗೆ ಬಂದಾಗಿರುವುದನ್ನು ಕಂಡನು. ಅವನು ಬಾಗಿಲು ತೆರೆದ ಕ್ಷಣದಲ್ಲೇ ನೀರು ಮನೆ ತುಂಬೆಲ್ಲ ಹರಡಿಬಿಟ್ಟಿತ್ತು. ಎಲಿಸಾ ಆ ಜೀವಿಯನ್ನು ಬಿಗಿಯಾಗಿ ಅಪ್ಪಿಕೊಂಡಿದ್ದಳು. ಮಳೆಗಾಲ ಆರಂಭವಾದಾಗ ಎಲಿಸಾ ಮನಸ್ಸಿನೊಳಗೆ ತೀರ್ಮಾನಿಸಿಕೊಂಡ್ಳು, ಇನ್ನೂ ಹೆಚ್ಚು ತರ ಮಾಡಬಾರ್ದು, ಆ ಜೀವಿಯನ್ನು ಇಲ್ಲಿಂದ ಬೇಗ ಕಳುಹಿಸಬೇಕು. ಆದರೆ ದಿನಗಳು ಸಾಗುತ್ತಿದ್ದಂತೆ ಜೀವಿಯ ಆರೋಗ್ಯ ಕುಸಿಯತೊಡಗಿತು. ಅದು ದುರ್ಬಲವಾಗುತ್ತಾ ಹೋಗಿತ್ತು. ಎಲಿಸಾಗೆ ಆತಂಕ ಕಾಡತೊಡಗಿತ್ತು. ದೇಶದ ಅತಿ ಅಮೂಲ್ಯ ಜೀವಿಯನ್ನು ಕಳೆದುಕೊಳ್ಳುವ ಭಯದಿಂದ ಜನರಲ್ ಮತ್ತೊಮ್ಮೆ ಸ್ಟ್ರಿಕ್ಲೆನ್ ಬಳಿ ಬಂದು, ಮುಂದಿನ 36 ಗಂಟೆಗಳೊಳಗೆ ಆ ಜೀವಿಯನ್ನು ಕಂಡುಹಿಡಿಯದಿದ್ದರೆ ನೀನು ಕೆಲಸಕ್ಕೆ ಬರಬೇಕಿಲ್ಲ ಎಂದು ಕಠಿಣ ಎಚ್ಚರಿಕೆ ನೀಡಿದನು. ಕೊನೆಗೆ 10ನೇ ತಾರೀಕು ಬಂದಾಗ ಎಲಿಸಾ ತನ್ನ ಪ್ರೀತಿಯಿಂದ ದೂರವಾಗಬೇಕಾದ ನೋವನ್ನು ಮನದಾಳದಲ್ಲಿ ಅನುಭವಿಸಲಾರಂಭಿಸಿದಳು. ಎಲಿಸಾ ಆ ಜೀವಿಯ ಜೊತೆ ಎಲ್ಲರ ಎದುರು ನೃತ್ಯ ಮಾಡುವ ಕನಸು ಕಾಣತೊಡಗಿದಳು. ತನ್ನ ಪ್ರೀತಿಯನ್ನು ಮರೆಮಾಡಬೇಕಾಗದ ಎಲ್ಲವೂ ಸಹಜವಾಗಿರುವ ಒಂದು ಹೊಸ ಲೋಕವನ್ನು ಅವಳು ಮನಸ್ಸಿನಲ್ಲಿ ಕಚ್ಚಿನಲ್ಲಿ ಕಟ್ಟಿಕೊಳ್ಳುತ್ತಿದ್ದಳು. ಆದರೆ ಆ ಕನಸು ಎಂದಿಗೂ ನಿಜವಾಗುವುದಿಲ್ಲ ಎಂಬ ಸತ್ಯವು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಅದೇ ರಾತ್ರಿ ಸ್ಟ್ರಿಕ್ಲೆನ್ ರಾಬರ್ಟ್ ಮನೆಯ ಹೊರಗೆ ಮೌನವಾಗಿ ಕಾವಲು ನಿಂತಿದ್ದನು. ಆ ಜೀವಿ ತಪ್ಪಿಸಿಕೊಳ್ಳುವಲ್ಲಿ ರಾಬರ್ಟ್ನ ಯಾವುದೋ ಒಂದು ಪಾತ್ರ ಇದೆ ಎಂಬ ಅನುಮಾನ ಅವನ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆಸಿತ್ತು. ರಾಬರ್ಟ್ ಮನೆ ಬಿಟ್ಟು ಹೊರಬರುವುದನ್ನು ಕಂಡ ಕ್ಷಣವೇ ಸ್ಟ್ರಿಕ್ಲೆನ್ ಅವನ ಹಿಂಬಾಲನೆ ಆರಂಭಿಸಿದನು. ಅಷ್ಟರಲ್ಲಿ ಮ್ಯೂರಿಯಲ್ ಖೋವಿಯ ಬಾಡಿಗಾರ್ಡ್ ಒಬ್ಬನು ರಾಬರ್ಟ್ ಮೇಲೆ ಗುಂಡು ಹಾರಿಸಿದನು. ಆ ಅವಕಾಶವನ್ನು ಬಳಸಿಕೊಂಡು ಸ್ಟ್ರಿಕ್ಲೆನ್ ಕೂಡ ಆ ಬಾಡಿಗಾರ್ಡ್ ಮೇಲೆ ಗುಂಡು ಹಾರಿಸಿ ಅವನನ್ನು ಅಲ್ಲಿಯೇ ಕೊಂದನು. ನಂತರ ಗಂಭೀರವಾಗಿ ಗಾಯಗೊಂಡಿದ್ದ ರಾಬರ್ಟ್ನ ಹಿಂಸಿಸುತ್ತಾ ಆ ಜೀವಿ ಎಲ್ಲಿದೆ ಎಂದು ಕೇಳತೊಡಗಿದನು. ಭಾರೀ ಹಿಂಸೆ ತಾಳಲಾರದೆ ಕೊನೆಗೆ ರಾಬರ್ಟ್ ಅದನ್ನು ಕದ್ದಿದ್ದು ಆ ಸ್ವಚ್ಛತೆ ಮಾಡೋ ಮಹಿಳೆ ಎಂದು ಸತ್ಯವನ್ನು ಹೊರಹಾಕಿದ್ದನು. ಈ ಮಾತು ಕೇಳುತ್ತಿದ್ದಂತೆಯೇ ಜೆಲ್ಡಾ ಅದನ್ನು ಕದ್ದಿರಬಹುದೆಂದು ಸ್ಟ್ರಿಕ್ಲೆನ್ ನೇರವಾಗಿ ಜೆಲ್ಡಾ ಮನೆಗೆ ಧಾವಿಸಿದನು. ಅಲ್ಲಿ ಜೆಲ್ಡಾ ತನ್ನ ಗಂಡನಿಗೆ ಊಟ ತಯಾರಿಸುತ್ತಿದ್ದನು. ತನ್ನ ಬಾಸ್ನು ಕಂಡ ಕ್ಷಣವೇ ಅವಳು ಭಯದಿಂದ ನಡಗಿಬಿಟ್ಲು. ಸ್ಟ್ರಿಕ್ಲೆನ್ ಜೀವಿಯ ಬಗ್ಗೆ ಮಾಹಿತಿ ಕೇಳುತ್ತಾ ಅವಳನ್ನು ಬೆದರಿಸಲು ಆರಂಭಿಸಿದನು. ಆ ಮಾತಿನ ನಡುವೆ ಸ್ಟ್ರಿಕ್ಲೆನ್ ಕೈ ಬೆರಳಿಗೆ ಗಾಯವಾಯಿತು. ನೋವಿನಿಂದ ಅವನು ಭಯಾನಕವಾಗಿ ಕಿರಿಚಿದನು. ಆ ಧ್ವನಿಯಿಂದ ಜೆಲ್ಡಾ ಇನ್ನಷ್ಟು ಹೆದರಿ ಹೋದಳು. ತನ್ನ ಹೆಂಡತಿಯ ಸ್ಥಿತಿಯನ್ನು ಕಂಡ ಜೆಲ್ಡಾ ಗಂಡ, ನಾನು ಜೆಲ್ಡಾ ಎಲಿಸಾ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿರುವುದನ್ನು ಕೇಳಿದ್ದೇನೆ, ಅವರು ಯಾವುದೋ ಜೀವಿಯ ಬಗ್ಗೆ ಮಾತನಾಡುತ್ತಿದ್ರು ಎಂದು ಅನಾಯಾಸವಾಗಿ ಸತ್ಯವನ್ನು ಹೇಳಿಬಿಟ್ಟನು. ಈ ಮಾಹಿತಿಗೆ ಸ್ಟ್ರಿಕ್ಲೆನ್ ತಣ್ಣನೆಯ ಧನ್ಯವಾದ ಹೇಳಿ ತಕ್ಷಣ ಎಲಿಸಾ ಮನೆಯ ಕಡೆ ಹೊರಟನು. ಅವನು ಹೊರಟ ತಕ್ಷಣ ಜೆಲ್ಡಾ ತನ್ನ ಗಂಡನ ಮೇಲೆ ಕೋಪಗೊಂಡಳು. ಕೂಡಲೇ ಎಲಿಸಾಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದಳು. ತಕ್ಷಣವೇ ಎಲಿಸಾ ಆ ಜೀವಿಯನ್ನು ಕರೆದುಕೊಂಡು ತನ್ನ ಮನೆಯಿಂದ ಹೊರಟು ಹೋದಳು. ಇನ್ನೊಂದೆಡೆ ಸ್ಟ್ರಿಕ್ಲೆನ್ ಬಲವಂತವಾಗಿ ಎಲಿಸಾ ಮನೆಗೆ ನುಗ್ಗಿದ್ನು. ಮನೆಯೆಲ್ಲ ಹುಡುಕಿದ್ರೂ ಏನೂ ಸಿಗಲಿಲ್ಲ. ಆದರೆ ಕ್ಯಾಲೆಂಡರ್ನಲ್ಲಿ ಎಲಿಸಾ ಬರೆದಿದ್ದ ಒಂದು ಚಿಕ್ಕ ಟಿಪ್ಪಣಿ ಅವನ ಕಣ್ಣಿಗೆ ಬಿತ್ತು. ಅದನ್ನು ಓದಿದ ಕ್ಷಣದಲ್ಲೇ ಅವಳು ಜೀವಿಯನ್ನು ಕರೆದುಕೊಂಡು ಎಲ್ಲಿಗೆ ಹೋಗಿರಬಹುದು ಎಂಬುದು ಅವನಿಗೆ ಅರ್ಥವಾಯಿತು. ಅದೇ ಸಮಯದಲ್ಲಿ ಎಲಿಸಾ ಆ ಜೀವಿಗೆ ವಿದಾಯ ಹೇಳುತ್ತಿದ್ದಳು. ಅಷ್ಟರಲ್ಲಿ ಸ್ಟ್ರಿಕ್ಲೆನಲ್ಲಿ ತಲುಪಿದನು. ಕ್ಷಣ ಮಾತ್ರವೂ ಯೋಚಿಸದೆ ಅವನು ಜೀವಿಯ ಮೇಲೆ ಗುಂಡು ಹಾರಿಸಿದನು. ಜೊತೆಗೆ ಎಲಿಸಾಲ ಮೇಲೂ ಗುಂಡು ಹಾರಿಸಿಬಿಟ್ಟನು. ಆ ಕ್ಷಣದಲ್ಲಿ ಗಿಲ್ ಓಡಿಬಂದು ಒಂದು ಮರದ ಕೋಲಿನಿಂದ ಸ್ಟ್ರಿಕ್ಲೆನ್ ಮೇಲೆ ಬಲವಾಗಿ ಹೊಡೆದನು. ಸ್ಟ್ರಿಕ್ಲೆನ್ ಪ್ರಜ್ಞೆ ತಪ್ಪಿ ಬಿದ್ದನು. ಗಿಲ್ ತಕ್ಷಣವೇ ಎಲಿಸಾ ಬಳಿಗೆ ಓಡಿದನು. ಅಷ್ಟರಲ್ಲಿ ಅದ್ಭುತವಾದದ್ದು ಮತ್ತೆ ನಡೆಯಿತು. ಜೀವಿಯ ದೇಹದ ಮೇಲೆ ಇದ್ದ ರೇಖೆಗಳು ಮತ್ತೊಮ್ಮೆ ಪ್ರಕಾಶಿಸಲು ಆರಂಭಿಸಿದವು. ಗುಂಡಿನ ಗಾಯ ಕ್ಷಣಾರ್ಧದಲ್ಲಿ ಮಾಯವಾಯಿತು. ಕ್ರೋಧದಿಂದ ಕಂಗೊಳಿಸುತ್ತಾ ಜೀವಿ ಸ್ಟ್ರಿಕ್ಲೆನ್ ಬಳಿಗೆ ಹೋಗಿ ತನ್ನ ಬಲಿಷ್ಠ ಉಗುರುಗಳಿಂದ ಅವನ ಗಂಟಲನ್ನು ಸೀಳಿ ಅವನ ಅಂತ್ಯ ಮಾಡಿತು. ಅದೇ ವೇಳೆಗೆ ಪೊಲೀಸರನ್ನು ಕರೆದುಕೊಂಡು ಜೆಲ್ಡಾ ಅಲ್ಲಿ ತಲುಪಿದಳು. ಗಿಲ್ ಆ ಜೀವಿಗೆ ಎಲಿಸಾಳ ದೇಹವನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗುವಂತೆ ಸೂಚಿಸಿದನು. ಆ ಜೀವಿ ಎಲಿಸಾಳನ್ನು ಹಿಡಿದುಕೊಂಡು ನೀರಿನೊಳಗೆ ಹಾರಿತು. ನೀರಿನೊಳಗೆ ಎಲಿಸಾಳ ಕತ್ತಿನ ಮೇಲೆ ಇದ್ದ ಗುರುತುಗಳನ್ನು ಗಮನಿಸಿದ ಜೀವಿ ಅವಳನ್ನು ಮೃದುವಾಗಿ ಚುಂಬಿಸಿತು ಮತ್ತು ಕ್ಷಣದಲ್ಲೇ ತನ್ನ ಶಕ್ತಿಯಿಂದ ಆ ಗುರುತುಗಳನ್ನು ಕಿವಿರುಗಳಾಗಿ ಪರಿವರ್ತಿಸಿತು. ಈಗ ಎಲಿಸಾ ನೀರಿನೊಳಗೆ ಉಸಿರಾಡಬಹುದಾಗಿತ್ತು. ಮುಂದಿನ ಕ್ಷಣವೇ ಎಲಿಸಾ ಕಣ್ಣು ತೆರೆದಳು. ಅವಳು ಬದುಕಿದ್ದಳು. ನೀರಿನೊಳಗೆ ಉಸಿರಾಡುತ್ತಿದ್ದಳು. ಅವಳ ಜೀವ ಉಳಿದಿತ್ತಿತ್ತು ಮತ್ತು ಅವಳು ಈಗ ಜೀವಿಯ ಲೋಕದ ಭಾಗವಾಗಿದ್ದಳು.
ಈ ರೀತಿ ಇಬ್ಬರು ಪ್ರೇಮಿಗಳು ಶಾಶ್ವತವಾಗಿ ಒಂದಾದರು. ಇದು ಸಾಮಾನ್ಯ ಮಾನವನಿಗೆ ಅರ್ಥವಾಗದ ಪ್ರೀತಿ ಇರಬಹುದು, ಆದರೆ ಇವರಿಬ್ಬರಿಗಂತೂ ಅದೇ ಪ್ರಪಂಚ, ಅದೇ ಸತ್ಯ, ಅದೇ ಜೀವನವಾಗಿತ್ತು. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.